ಸ್ನೇಹಿತರು ದೇವರಾಜ್ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಬಣಗಳಿದೆ ಅಂತೇಳಿ ಅನಿಲ್ ಅವರು ಒಪ್ಕೊಂಡಿದ್ದಾರೆ ಅಂತೇಳಿ. JDS-ನಲ್ಲಿ ಬಣಗಳಿಲ್ಲ, ಅದನ್ನು ಒಪ್ಕೊತೀನಿ. ಬಿಕಾಸ್ ಇಟ್ ಈಸ್ ಅ ದೇವೇಗೌಡ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದು ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಅವರೇ, ಡೈರೆಕ್ಟರ್ಗಳವರೇ, ಚೇರ್ಮನ್ ಅವರೇ, ಎಲ್ಲ ಅವರೇ. ಅದರಲ್ಲೇನು ಬಣಗಳನ್ನೋದು ಅವ್ರ ಮನೆಗಳಲ್ಲೇ ಬಣಗಳಾಗಿ ಬಣಗಳಿಂದ ಆಗತ್ತೆ. ಆಮೇಲೆ ಇನ್ನೊಂದು ದೇವರಾಜ್ ಅವರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಇಷ್ಟು ಸಾಲ ಅಂತೇಳಿ. ನರೇಂದ್ರ ಮೋದಿ ಅವರು ಬಂದಾಗ 55 ಲಕ್ಷ ಕೋಟಿ ಇದ್ದಂಥ ಸಾಲ, 55 ಲಕ್ಷ ಕೋಟಿ ಇದ್ದಂಥ ಸಾಲ ಇವತ್ತು 181 ಲಕ್ಷ ಕೋಟಿ ಆಗಿದೆ. ಅಂದರೆ ಅವರು ಅಲೈನ್ಡ್ ಪಾರ್ಟ್ನರ್ಸ್ ದೇವರಾಜ್ ಅವರು ಒಪ್ಕೊಳ್ತಾರ ಅಂದರೆ ಅವರು ಅಭಿವೃದ್ಧಿಯಿಂದ ಟೋಟಲಿ ದೂರ ಹೋಗ್ಬಿಟ್ಟಿದ್ದಾರೆ ಅಂತ ನರೇಂದ್ರ ಮೋದಿ ಅವರು. ಎರಡನೇದು. ಮೂರನೇದು, ಬಣ ಅಂತ ಇವರು ಮಾತಾಡ್ತಾ ಇದ್ದಾರಲ್ಲ, ಬಣ ಅಲ್ಲ, ಬಿರುಕೆ ಆಗೋಗ್ಬಿಟ್ಟಿದೆ BJP ಮತ್ತು JDS ಅಲ್ಲಿ. ಮೈಸೂರಿನಲ್ಲಿ ನಾವು ನೋಡಿದ್ವಿ, ಅದಾಗಿದ್ಮೇಲೆ ನಾಳೆ ನೋಡೋಣ GBA ಎಲೆಕ್ಷನ್ಸ್ಗಳಲ್ಲಿ. ಅಲ್ಲಿಗೆ ಬರ್ತಾ ಇದ್ದೀನಿ. ನಿಮ್ ಪಕ್ಷ ಚರ್ಚೆ ಸರ್, ಅಲ್ಲಿಗೆ ಬರ್ತಾ ಇದ್ದೀನಿ. ಅವ್ರದ್ದು ಯತ್ನಾಳ್ ಏನಂದ್ರು, ವಿಜಯೇಂದ್ರ ಏನಂದ್ರು, ಇಲ್ಲಿ ಮೀಟಿಂಗ್ ಆಯ್ತು, ಎಲ್ಲ ಚರ್ಚೆನೂ ಮಾಡಿದ್ವಿ. ಅಜಿತ್ ಅವರೇ, ಏನ್ ಗೊತ್ತಾ, ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಬ್ಬರಿಗೆ ಅರ್ಹತೆ ಇರಬೇಕು. ಅರ್ಹತೆ ಇಲ್ಲದೆ ಇರೋನ್ ಮಾತಾಡಿದಾಗ ಏನಾಗುತ್ತೆ, ಈ ಮಾತಿಗೆ ಬೆಲೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟೇ ಬಿಟ್ಟರೆ ಮತ್ತಿಂದೇನದು. ಆಮೇಲೆ ನನ್ನ ಸ್ನೇಹಿತರು ವೆಂಕಟೇಶ್ ದೊಡ್ಡಮನಿಯವರು ಇವ್ರು ಹೇಳ್ತಾ ಇದ್ರು, ವೆಂಕಟೇಶ್ ಅವರು ಹೇಳ್ತಾ ಇದ್ರು, ಈ ಸರ್ಕಾರ ಏನಾದ್ರು ಕೆಲಸ ಮಾಡಿದೆಯಾ? ಇಡೀ ದೇಶದಲ್ಲಿ 58,000 ಕೋಟಿ ಒಬ್ಬ ಮಧ್ಯವರ್ತಿ ಇಲ್ದಂಗೆ ಯಾವ್ದಾದ್ರು ಒಂದು ಸರ್ಕಾರ ಕೊಟ್ಟಿದೆಯಾ? ತೋರಿಸ್ಲಿ. ಎರಡನೇದು, BJP ಅವರ MLAಗಳು ಎಂಥ ಒಂದು ಶತಮೂರ್ಖತನವನ್ನು ತೋರಿಸಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವರ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಿಂತುಕೊಂಡು ಗುಂಡಿಗಳನ್ನ ಮುಚ್ಚಿದ್ದಾರೆ. ಅವ್ರಿಗೆ ದುಡ್ಡು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವ್ರ ಗುಂಡಿಗಳನ್ನ ಅವ್ರು ಮುಚ್ಕೊಳ್ಳೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಅವರೇ ತಗೊಂಡೋಗಿ ಅವ್ರು ಪ್ರದರ್ಶನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ದುಡ್ಡನ್ನೇನು ಮಾಡಿದ್ರು ಅನ್ನೋದು ಪ್ರಶ್ನೆ ಬರುತ್ತೆ BJP ಅವರು. ಮೂರನೇದು, ಒಂದ್ ನಿಮಿಷ, ಒಂದ್ 2-3 ಪಾಯಿಂಟ್ ಅವ್ರು ಹೇಳಿದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಇವತ್ತು ಅವ್ರು ಹೇಳ್ತಾ ಇದ್ರು ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತೆ ಮುಂಬೈ ಕರ್ನಾಟಕದಲ್ಲಿ ಬಹಳಷ್ಟು ಮಳೆ ಹಾನಿ ಆಗಿದೆ, ಅಲ್ಲಿ ಏನು ಮುಖ್ಯಮಂತ್ರಿಗಳ ಭೇಟಿ ಕೊಟ್ಟಾಗಿದ್ಮೇಲೆ ಏನು ಕೆಲಸ ಆಗಿಲ್ಲ. ಇವತ್ತಿನವರೆಗೂ 2014ರಿಂದ 2025ರವರೆಗೂ ನಾನು ಲೆಕ್ಕ ಕೊಡಬಲ್ಲೆ NDRF ಇಂದ ಎಷ್ಟು ದುಡ್ಡು ಬಂದಿದೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ. ಒಂದ್ ನಿಮಿಷ ಎಲ್ಲದಕ್ಕೂ ಬರುತ್ತೆ ಸರ್ NDRF. ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿಥಿಂಗ್. ಆಮೇಲೆ ತಾವು ಹೇಳ್ತಾ ಇದ್ರಿ ಎಲ್ಲ ನ್ಯಾಷನಲ್ ಚಾನೆಲ್ಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಅಂತ. ನಾನು ಕೇಳುವಂಥದ್ದು, ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ರೂಲಿಂಗ್ ಅಲ್ಲಿದೆಯೋ ಅಲ್ಲಲ್ಲಿ ನ್ಯಾಷನಲ್ ಚಾನೆಲ್ಗಳು, ರೀಜನಲ್ ಚಾನೆಲ್ಗಳು ಬರೀ ಕಾಂಗ್ರೆಸ್ಗಳನ್ನ ಟೀಕೆ ಮಾಡೋದ್ರಲ್ಲಿ ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರು ಇದ್ರಾಗಿದ್ದಾರೆ, ಅವರು ಎಂಗೇಜ್ ಆಗಿದ್ದಾರೆ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನಿಮಗೆ ಒಂದು ಸಿಂಪಲ್ ಉದಾಹರಣೆ ಕೇಳ್ತೀನಿ. ತಮ್ಮ ಮಾಧ್ಯಮದಲ್ಲೇ ಗುಜರಾತ್ ಒಳಗಡೆ ಎಂಟೈರ್ ಕ್ಯಾಬಿನೆಟ್ ಚೇಂಜ್ ಮಾಡಿದ್ರು. ಯಾಕೆ ಚೇಂಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಎಷ್ಟೊತ್ತು ಮಾಡಿದ್ವಿ ನಾವು. ಅಂದ್ರೆ ನ್ಯಾಷನಲ್ ನ್ಯೂಸ್ ಆಯ್ತಾ? Is it a national news? Is it a national news? Andre, if the entire cabinet is getting changed, you mean that Gujarat government was incapable to do rule? See, ಇದೇನಾಗಿದೆ ಅಂತಂದ್ರೆ, ಇಟ್ ಈಸ್ ಮೀಡಿಯಾಗಳು ಇವತ್ತು ನರೇಷನ್ ಬಿಲ್ಡಿಂಗ್ ಅಲ್ಲಿ ರೆಡಿ ಆಗ್ಬಿಟ್ಟಿದ್ದಾರೆ ಅವರು. ಇವತ್ತು ನಾವು ಬಾರಿ ಹೇಳ್ತಾ ಇದೀವಿ, ಯತೀಂದ್ರ ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಗುಜರಾತ್ ನಲ್ಲಿ ರಾಜೀನಾಮೆ ಕೊಟ್ಟ ಮಿನಿಸ್ಟರ್ಗಳ ಹೊರಗಡೆ ಬಂದು ತಲೆಗೊಬ್ಬೊಬ್ಬರಂತೆ ಒಂದೊಂದು ಹೇಳಿಕೆ ಕೊಟ್ಟಿದ್ರೆ ಇಷ್ಟೇ ಚರ್ಚೆ ಆಗಿರೋ. ಸರ್, ನಾನು ಹೇಳ್ತೀನಿ, ರಾಜೀನಾಮೆ ತಗೊಂಡು 10 ಜನರಿಗೆ ವಾಪಸ್ ಮಂತ್ರಿಗಿರಿ ಕೊಡ್ಲಿಲ್ವಲ್ಲ, ಹೊರಗಡೆ ಬಂದು ಹಿಂಗ್ ಹೇಳಿಕೆ ಕೊಟ್ಟಿದ್ರೆ ಅದು ಇಷ್ಟೇ ಚರ್ಚೆ. ಅಲ್ಲಿ ಹಿಟ್ಲರ್ ಗವರ್ನಮೆಂಟ್ ಗಳು ನಡೀತಾ ಇದಾವಲ್ಲಿ. ಅಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ಯಾರು ನರೇಂದ್ರ ಮೋದಿ ಅವ್ರ ವಿರುದ್ಧ ಮಾತಾಡದಿರ್ಲಿ, ಅವ್ರ ಸಮಾನ ನಡ್ಕೊಂಡು ಹೋಗುವಂತ ಕೆಪಾಸಿಟಿ ಯಾರಿಗಾರ ಇದೆಯಾ ಕೇಳಿ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂದೆ MP ಗಳು ಗೆದ್ದಿದಾರಲ್ಲ, ಇವ್ರನ್ನೇ ನನ್ನ ಸ್ನೇಹಿತರು ವೆಂಕಟೇಶ್ ಅವ್ರನ್ನ ಕೇಳ್ತೀನಿ, MP ಅವ್ರಿಗೆ ಹೋಗಿ ಕೇಳಿ, ಸ್ವಾಮಿ ನೀವು NDRF ರಿಲೀಸ್ ಮಾಡಿಸಿ ಅಂತ, ಬನ್ನಿ ನಾಳೆ GST ಕಾಂಪನ್ಸೇಷನ್ ಹೆಚ್ಚು ಮಾಡಿಸಿ ಅಂತ ಫೈನಾನ್ಸ್ ಕಮಿಷನ್ ಎದುರುಗಡೆ ಕೂತ್ಕೊಳ್ಳೋಣ, ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಒಳಗೆ ದುಡ್ಡು ಕೊಡ್ರಿ ಅಂತ ಕೇಳ್ಕೊ. ಇದ್ರೊಳಗೆಲ್ಲ ಬರೋದಿಲ್ಲ, ದೂರ ಕೂತ್ಕೊಂಡು ಮಾತಾಡಿ ಹೋಗ್ಬಿಡೋದು. ಇನ್ನೊಂದು ವಿಚಾರ ಇಂಪಾರ್ಟೆಂಟ್ ಏನಾಗಿದೆ ಅಂತಂದ್ರೆ, ಇವತ್ತು ನರೇಷನ್ಸ್ ಬಿಲ್ಡ್ ಮಾಡೋದ್ರಲ್ಲಿ ವಿ ಹ್ಯಾವ್ ಫೇಲ್ಡ್. ವಿ ಅಗ್ರಿ, ವಿ ಹ್ಯಾವ್ ಫೇಲ್ಡ್. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಫೇಲ್ಡ್ ಮಿಸರಬಲಿ. ಬಿಕಾಸ್ ದ ಎಂಟೈರ್ ಸೋ ಕಾಲ್ಡ್ ನರೇಷನ್ ಬಿಲ್ಡ್ ಮಾಡುವಂತ ಎಲ್ಲಾ ಇಂಜನ್ಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ. ಒಂದು ನಿಮಿಷ ಸರ್, ಅದನ್ನ ನೀವು ಅಕ್ಸೆಪ್ಟ್ ಮಾಡಬಹುದು, ರಿಜೆಕ್ಟ್ ಮಾಡಬಹುದು, ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ನರೇಷನ್ ಫ್ರಮ್ ಪಾಸ್ಟ್ 2.5 years, ಸರ್, ಇಟ್ ಫ್ರಮ್ ಪಾಸ್ಟ್ 6 months. ಸರ್, ನಾನು ಹೇಳೋದು, ಸರ್, ಮುಖ್ಯಮಂತ್ರಿ ಚೇಂಜ್ ಮಾಡದೇ ಇರೋದು ಒಂದು ವೈಯಕ್ತಿಕವಾದಂತ ಪಾರ್ಟಿಗೆ ಬಿಟ್ಟಂತ ವಿಚಾರ. ಅದು ಇಟ್ ಶುಡ್ ನಾಟ್ ಬಿ ಡಿಸ್ಕಸ್ಡ್, ನೈದರ್ ಇಟ್ ಕ್ಯಾನ್ ಬಿ ಡಿಸ್ಕಸ್ಡ್, ಬಟ್ ಇಟ್ ಶುಡ್ ನಾಟ್ ಬಿ ದ ಮೇನ್ ಟಾಪಿಕ್ ಆಫ್ ದ ಸಬ್ಜೆಕ್ಟ್ ಅನ್ನೋದಕ್ಕೆ ನನ್ನ ವಿಚಾರ. ಕಠಿಣ ಪ್ರಶ್ನೆಗಳು ಬಂದಾಗ ವಿಕ್ಟಿಮ್ ಕಾರ್ಡ್ ಅನ್ನು ಹೊರಗೆ ತೆಗೆಯುವ ಇಲ್ಲ. ಅನೇಕರಿಗೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.